ನಾನು ದೇವರಿಗೆ ವಿಶೇಷವಾದವಳು. ನಾನು ರೋಮಾಪುರದವರಿಗೆ 8:17 ಘೋಷಿಸುತ್ತೇನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ನಾನು ದೇವರ ಉತ್ತರಾಧಿಕಾರಿ ಮತ್ತು ಕ್ರಿಸ್ತ ಯೇಸುವಿನೊಂದಿಗೆ ಸಹ ಉತ್ತರಾಧಿಕಾರಿ ಎಂದು ಘೋಷಿಸುತ್ತೇನೆ. ನಾನು ವಿಜಯಶಾಲಿಗಿಂತ ಹೆಚ್ಚು ಮತ್ತು ನಾನು ಪ್ರತಿದಿನ ಆತ್ಮವಿಶ್ವಾಸದಿಂದ ಬದುಕುತ್ತೇನೆ. ಪರಲೋಕ ಮತ್ತು ದೇವರ ಶಕ್ತಿಯು ನನಗಾಗಿ ಮತ್ತು ನನ್ನ ಒಳಿತಿಗಾಗಿ ಕೆಲಸ ಮಾಡುತ್ತಿದೆ ಎಂದು ತಿಳಿದಿದ್ದೇನೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೆನ್. ನಮ್ಮ ಕರ್ತನು ನಮ್ಮನ್ನು ಕಾಣುವವನು, ಪರೀಕ್ಷಿಸಿ ತಿಳಿದಿರುವವನು, ಸುತ್ತಲೂ ಆವರಿಸಿರುವವನು ಎಂಬ ಮೇಲಾದ ಸತ್ಯವೇ ಕೀರ್ತನೆ 139. ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ. ನನ್ನ ಕಾಣುವವನೇ, ದಿನವು ಕಾಯುವವನೇ. Praise the Lord. ದೇವರಿಗೆ ಮಹಿಮೆ. What a joy to come to your home with the word of God. ನಿಮ್ಮ ಮನೆಗಳಿಗೆ ದೇವರ ವಾಕ್ಯವನ್ನ ತರುವಂತದ್ದು ಎಷ್ಟು ಸಂತೋಷವುಳ್ಳಂತ ವಿಷಯವಾಗಿದೆ. Jesus Christ loves each one of you. That's why he is been able to minister to each one of us through this television program. If you are waiting upon the Lord, get ready. God is going to speak to you something which is going to be good in your life. ಯೇಸು ಕ್ರಿಸ್ತನು ಪ್ರೀತಿ ಉಳ್ಳಂತ ದೇವರಾಗಿದ್ದಾನೆ. ಹಾಗಾಗಿ ಈ ಒಂದು ದೂರದರ್ಶನದ ಮುಖಾಂತರವಾಗಿ ದೇವರು ನಿಮ್ಮ ಮನೆಗಳಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುವಂತೆ ಆತನು ಸಿದ್ಧನಾಗಿದ್ದಾನೆ. ನೀವುಗಳು ಕೂಡ ಸಿದ್ಧರಾಗಿರಿ. Our God is a good God. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. And he's been able to do good things in all of our life because we are not ordinary children, because we are children of the most high God. ನಾವೆಲ್ಲರಿಗೂ ಕೂಡ ಉನ್ನತನಾದಂತ ದೇವರ ಮಕ್ಕಳಾಗಿರುವಂತದರ ಕಾರಣ ಆತನು ನಮಗೆ ಒಳ್ಳೆಯದನ್ನ ಮಾಡುವಂತ ದೇವರಾಗಿದ್ದಾನೆ. When we become his children, he always teaches us how to overcome every strongholds of the enemy which we come across in our lives. ಆತನು ನಮ್ಮ ದೇವರಾಗಿರುವಂತ ಕಾರಣ ನಾವು ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಹಾದು ಬರುವಂತ ಎಲ್ಲಾ ಸೈತಾನನ ಬಲವುಳ್ಳಂತ ಆಯುಧಗಳನ್ನ ದಾಟುವಂತೆ ಆತನು ನಮಗೆ ಕೃಪೆ ಮಾಡುವವನಾಗಿದ್ದಾನೆ. Many of us, we go through battles in our life which we cannot be able to overcome with our life, with our hands or with our mind or with our flesh. ಅನೇಕರು ಕೂಡ ನಮ್ಮ ಜೀವಿತಗಳಲ್ಲಿ ನಾವು ಹಾದು ಬರುವಾಗ ನಮ್ಮ ಯೋಚನೆಗಳಿಂದ, ನಮ್ಮ ಬಲದಿಂದ, ನಮ್ಮ ಸ್ವಕಾರ್ಯಗಳ ಮುಖಾಂತರವಾಗಿ ಗೆಲ್ಲಲಿಕ್ಕೆ ಅಸಾಧ್ಯವಾದಂತ ಕಾರ್ಯಗಳನ್ನ ನಾವು ದಾಟಿ ಬರುತ್ತೇವೆ. Ephesians 6:12 says that we are not fighting against the flesh and the blood. ದೇವರ ವಾಕ್ಯವು ಎಫೆಸ ಪತ್ರಿಕೆಯಲ್ಲಿ ಹೇಳಿರುವ ಪ್ರಕಾರ ನಾವು ಮನುಷ್ಯರ ಸಂಗಡ, ರಕ್ತದ ಸಂಗಡ ನಾವು ಹೋರಾಟ ಮಾಡುವಂತದಲ್ಲ. But we are fighting against the dark spirits of this world. ಆದ್ರೆ ನಾವು ಲೋಕದಲ್ಲಿರುವಂತ ಕತ್ತಲೆಯ ಕಾರ್ಯಗಳೊಟ್ಟಿಗೆ ನಾವು ಯುದ್ಧ ಮಾಡುವವರಾಗಿ
ಹೊಂದುವವರಾಗಿದ್ದೇವೆ. When you become a child of God, God expects you to overcome every strongholds of the enemy through the word of God. ನೀವುಗಳು ದೇವರ ಮಕ್ಕಳಾಗಿರುವಂತ ಕಾರಣದಿಂದ ದೇವರ ವಚನದ ಮುಖಾಂತರವಾಗಿ ಎಲ್ಲಾ ಕತ್ತಲೆಯ ಸಂಗತಿಗಳನ್ನ ನೀವು ಜಯಿಸಬೇಕಿದೆ. When Jesus was there in this world, ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇರುವಾಗ he also went through temptation and attacks when he was in the wilderness for 40 days and 40 nights. ಯೇಸು ಕ್ರಿಸ್ತನು ಕೂಡ ಆತನ ಉಪವಾಸದ ದಿನದಲ್ಲಿ ಆತನು ಹಾದು ಹೋಗುವಾಗ ಅಡವಿಯ ಸ್ಥಳದಲ್ಲೂ ಕೂಡ 40 ದಿನ ಹಗಲು ಮತ್ತೆ ರಾತ್ರಿಯಲ್ಲೂ ಕೂಡ ಆತನು ಶೋಧನೆಗೆ ಒಳಗಾದಂತ ಸಂಗತಿಯನ್ನು ನಾವು ಕಾಣ್ತೀವಿ. Jesus, he was a son of the living God. Even the Satan did not leave Jesus, but he went and attacked 3 times, and the Bible says Jesus spoke the word and he was able to defeat the Satan. ಯೇಸು ಕ್ರಿಸ್ತನು ಕೂಡ ದೇವರ ಪುತ್ರನಾಗಿದ್ರು, ಸೈತಾನನು ಯೇಸು ಸ್ವಾಮಿಯನ್ನು ಕೂಡ ಬಿಡಲಿಲ್ಲ. ಆತನು 3 ಬಾರಿಗೆ ಆತನನ್ನ ಶೋಧನೆಗೆ ಒಳಗಾಗಿಸಿದ. ಆದ್ರೆ ಯೇಸು ಸ್ವಾಮಿಯು ಕೂಡ ವಾಕ್ಯವನ್ನ ಇಟ್ಟು ಆತನನ್ನ ಜಯಿಸಿದವನಾಗಿದ್ದಾರೆ. Jesus taught us how to fight the battle. Even though he was the son of the living God, he did not use his own words to rebuke the Satan, but he rebuked the Satan through the word of God. The Bible says the Satan had to flee and the angel of God came and attended to him. ಯೇಸು ಕ್ರಿಸ್ತನು ದೇವರ ಪುತ್ರನಾಗಿದ್ರು ಕೂಡ ತನ್ನ ಸ್ವಂತ ವಾಕ್ಯಗಳಿಂದ ಸ್ವಂತ ಪದಗಳಿಂದ ಆತನು ಸೈತಾನನನ್ನ ಸೋಲಿಸಲಿಲ್ಲ. ಆದ್ರೆ ದೇವರ ವಚನಗಳ ಮುಖಾಂತರವಾಗಿ ಸೈತಾನನನ್ನ ಸೋಲಿಸಿದ. ವಾಕ್ಯ ಹೇಳುತ್ತೆ, ಸೈತಾನನು ಆತನನ್ನ ಬಿಟ್ಟು ಹೋದ, ದೇವದೂತನು ಬಂದು ಯೇಸು ಸ್ವಾಮಿಯನ್ನ ಆವರಿಸಿಕೊಂಡ ಎಂಬುವಂತೆ. Today you are also a co-heir with Jesus Christ, and the Lord considers you as his children, and he also wants us to fight every battle through the word of God, where you can defeat the Satan and defeat all those things whichever comes in your life as a mountain. ಎಂದಿಗೂ ಕೂಡ ನಾವೆಲ್ಲರೂ ದೇವರ ಮಕ್ಕಳುಗಳಾಗಿದ್ದೇವೆ. ನಾವುಗಳು ಕೂಡ ದೇವರ ವಚನದ ಮುಖಾಂತರವಾಗಿ ಸೈತಾನನನ್ನ ಸೋಲಿಸುವಂತವರಾಗಿರಬೇಕು. ಹಾಗೂ ನಿಮ್ಮ ಜೀವಿತದಲ್ಲಿ ಬೆಟ್ಟದೋಪಾದಿಯಲ್ಲಿರುವಂತಹ ಕಾರ್ಯಗಳನ್ನು ಕೂಡ ಈ ವಚನದ ಮುಖಾಂತರವಾಗಿ ನಾವು ಸೋಲಿಸಲಿಕ್ಕೆ ಸಾಧ್ಯವಾಗುತ್ತೆ. Many of them, they don't know the power of the word of God. ಅನೇಕರಿಗೆ ಇಂದಿಗೆ ತಿಳಿಯದೇ ಇರುವಂತ ರಹಸ್ಯ ಏನಂತಂದ್ರೆ ದೇವರ ವಚನದ ಬಲವನ್ನ ತಿಳಿಯದವರಾಗಿದ್ದಾರೆ. Hebrews 4:12 says that God's word is alive and it is active and it is like a double-edged sword. ಇಬ್ರಿಯ ಪತ್ರಿಕೆ 4:12 ಹೇಳುವ ಪ್ರಕಾರವಾಗಿ ದೇವರ ವಾಕ್ಯವು ಬಲವುಳ್ಳಂತದ್ದು ಹಾಗೂ ಅದು ಇಬ್ಬಾಯಿ ಕತ್ತಿಗಿಂತಲೂ ಕೂಡ ಹದವಾದಂತದ್ದಾಗಿದೆ. When you have the word, nobody can take you for granted. No attacks or no failures can come in your life because you have the living word in your life. ನಿಮ್ಮ ಬಳಿಯಲ್ಲೂ ಕೂಡ ಆ ದೇವರ ವಚನವಾದಂತದ್ದು ನಿಮ್ಮಲ್ಲಿ ಇರುವಾಗ ನಿಮ್ಮನ್ನ ಯಾವುದು ಕೂಡ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಈ ವಾಕ್ಯವಾದಂತದ್ದು ನಿಮಗೆ ಜಯವನ್ನ ತರುವಂತದಾಗಿದೆ. When you speak the word, the devil has to tremble because you know the word. When you know the word, I'm telling you, you will never see failures in your lives. ನಿಮಗೆ ಈ ವಾಕ್ಯವು ತಿಳಿದಿರುವುದಾದ್ರೆ ಈ ವಾಕ್ಯವನ್ನ ಮಾತನಾಡುವಾಗ ಸೈತಾನನು ಗೊಂದಲಕ್ಕೆ ಒಳಗಾಗುವಂತವನಾಗಿದ್ದಾನೆ. ನಿಮ್ಮಲ್ಲಿ ಈ ವಾಕ್ಯವು ಕೂಡ ಜಯವನ್ನ ತರುವಂತದಾಗಿರುತ್ತೆ. So every day when you get up, when you're going through some situation, when you're going through battle, learn to speak the word to your situation. Start your day with victory in your life because the victory lies in your mouth. ನಿಮ್ಮ ಜೀವಿತಗಳಲ್ಲಿ ಪ್ರತಿದಿನ ನೀವು ಎದ್ದೇಳುವಾಗ ಜಯದ ಘೋಷವನ್ನ ನೀವು ಮಾಡುತ್ತಲೇ ಒಂದು ವಾಕ್ಯದ ಮುಖಾಂತರವಾಗಿ ನಿಮ್ಮ ಜೀವಿತವನ್ನ ಪ್ರಾರಂಭಿಸಿರಿ. ಯಾಕಂತಂದ್ರೆ ಈ ಒಂದು ಜಯದ ನಿಮ್ಮ ಜೀವಿತವಾದಂಥದ್ದು ಜಯದಿಂದ ಪ್ರಾರಂಭಗೊಳ್ಳಲಿ. ನಿಮ್ಮ ಜೀವಿತದಲ್ಲಿ ಜಯವು ಕೂಡ ನಿಮ್ಮನ್ನ ಆವರಿಸಿಕೊಳ್ಳುವಂತದಾಗಿದೆ. When you have the word of God in your mouth and speak it out to your situation, I'm telling you, you can defeat your battles. You can defeat the Satan which comes as an attack in your life. I am telling you, you can see victory in your lives. ನಿಮ್ಮ ಜೀವಿತದಲ್ಲಿ ವಾಕ್ಯವನ್ನ ಇಟ್ಟು ನಿಮ್ಮ ಬಾಯಿಗಳ ಮುಖಾಂತರವಾಗಿ ಆ ವಾಕ್ಯವನ್ನ ನೀವು ಘೋಷಣೆ ಮಾಡುವುದಾದ್ರೆ ನಿಮ್ಮಲ್ಲಿ ಉಂಟಾಗುವಂತ ಯುದ್ಧಗಳಾಗಲಿ ಸೈತಾನನು ತರುವಂತ ಎಲ್ಲಾ ಶೋಧನೆಯ ಕಾರ್ಯಗಳನ್ನಾಗಲಿ ನೀವು ಜಯಿಸಲಿಕ್ಕೆ ಸಾಧ್ಯವಾಗುತ್ತೆ. ನೀವುಗಳು ಕೂಡ ಜಯವನ್ನ ಹೊಂದಿಕೊಳ್ಳುವವರಾಗಿರ್ತೀರಾ. Start your day with victory. The Bible teaches us on the faith, confession, authority of the believer, and to walk in victory through the word of God. When you become a child of God, God teaches us everything
into how to overcome your battles in your life. ನಿಮ್ಮ ಜೀವಿತವನ್ನ, ನಿಮ್ಮ ದಿನವನ್ನ ಜಯದೊಟ್ಟಿಗೆ ಪ್ರಾರಂಭಿಸಿರಿ. ಯಾಕಂತಂದ್ರೆ ದೇವರು ನಿಮಗೆ ಜಯದ ಜೀವಿತವನ್ನ ಬೋಧಿಸುವವನಾಗಿದ್ದಾನೆ. ನಂಬಿಕೆಯೊಟ್ಟಿಗೆ ನಿಮ್ಮ ಜೀವಿತವನ್ನ ದೃಢತೆಯಿಂದ ನೀವು ಪ್ರಾರಂಭ ಮಾಡ್ರಿ. ನಿಮ್ಮ ದಿನವು ಜಯದೊಂದಿಗೆ ಪ್ರಾರಂಭವಾಗುವಂತದ್ದಾಗಿದೆ. Today we are going to meditate how we can fight the battles in our life, how we can chase the Satan or chase the situation what we are going through in our life, how we can see victory in our battle. That is what we are going to see today, and we are going to learn in this word. ಇಂದಿಗೆ ನಾವು ಇವತ್ತಿನ ದಿನದಲ್ಲೂ ಕೂಡ ಹೇಗೆ ನಾವು ಜಯಭರಿತವಾದಂತ ಜೀವಿತವನ್ನ ಜೀವಿಸುವಂತದ್ದು, ಹೇಗೆ ಸೈತಾನನ ಆಯುಧಗಳನ್ನ ಸೋಲಿಸುವಂತದ್ದು, ಈ ಜಯವುಳ್ಳಂತ ಜೀವಿತವನ್ನ ಹೇಗೆ ಜೀವಿಸುವಂತ ಕಾರ್ಯ ಏನು ಅನ್ನುವಂಥದ್ದನ್ನ ವಾಕ್ಯದ ಆಧಾರಿತದೊಟ್ಟಿಗೆ ನಾವು ಕಲಿಯಲಿಕ್ಕಿದ್ದೇವೆ. Bible teaches us on the faith. ದೇವರ ವಚನವಾದಂಥದ್ದು ನಮಗೆ ನಂಬಿಕೆಯ ಕುರಿತಾಗಿ ಅದು ಬೋಧಿಸುತ್ತೆ. Bible teaches on confession of the word. ದೇವರ ವಚನವಾದಂಥದ್ದು ದೇವರ ವಾಕ್ಯವನ್ನ ಅರಿಕೆ ಮಾಡುವಂತದನ್ನ ನಮಗೆ ಬೋಧಿಸುತ್ತೆ. The Bible teaches us the authority of a believer and to how to walk victorious in our life. ದೇವರ ಮಕ್ಕಳ ಜೀವಿತಗಳಲ್ಲೂ ಕೂಡ ಈ ಒಂದು ಅಧಿಕಾರವನ್ನ ಹೊಂದಿಕೊಂಡು ಜಯದ ಜೀವಿತದ ನಡಿಗೆಯನ್ನ ಯಾವ ರೀತಿಯಾಗಿ ನಡೆಸುವಂತದ್ದು ಅನ್ನುವಂಥದ್ದನ್ನ ಬೋಧಿಸುತ್ತೆ. When you become a child of God, God expects you to walk in faith, walk in authority, and walk victorious in every walk of your life. ನೀವು ದೇವರ ಮಕ್ಕಳಾದ ನಂತರವಾಗಿ ದೇವರ ಜಯವನ್ನ ಅಥವಾ ದೇವರ ಅಧಿಕಾರವನ್ನ ಹೊಂದಿಕೊಂಡು ದೇವರ ಜಯಭರಿತದ ಜೀವಿತದಲ್ಲಿ ಜೀವಿಸಬೇಕನ್ನುವಂಥದ್ದನ್ನ ದೇವರ ವಚನವು ಕೂಡ ನಮಗೆ ಬೋಧಿಸುವಂತದ್ದಾಗಿದೆ. If you turn your Bibles to Mark chapter 11 verses 23 to 24, it says, whoever says to this mountain, be removed and be cast into the sea, and does not doubt in his heart but believes, he will have whatever he says. ದೇವರ ವಚನವಾದಂಥದ್ದು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ ಅದರ 23ನೇ ವಾಕ್ಯದಿಂದ 24ನೇ ವಾಕ್ಯ ಈ ರೀತಿಯಾಗಿ ಹೇಳಿದೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. That means God is telling us to speak to the mountain, speak to your problems, and when you speak it out, it says it will be removed and it will be casted out into the sea. And if you don't doubt in your heart but believe what you are speaking it out, you will see whatever you are speaking to it. ಆದ ಕಾರಣವಾಗಿ ಇಲ್ಲಿ ವಚನ ಹೇಳುವ ಪ್ರಕಾರವಾಗಿ ಆ ಬೆಟ್ಟವನ್ನ ನೋಡಿ ಮಾತನಾಡುವಾಗ ನಿಮ್ಮ ಜೀವಿತದಲ್ಲೂ ಕೂಡ ಯುದ್ಧದೋಪಾದಿಯಲ್ಲಿ ಸಮಸ್ಯೆಯೋಪಾದಿಯಲ್ಲಿರುವಂತಹ ಬೆಟ್ಟವನ್ನ ನೋಡಿ ನೀವು ಸಂಶಯ ಪಡದೆ ಆ ಬೆಟ್ಟವನ್ನ ನೋಡಿ ನೀವು ಮಾತನಾಡಬೇಕು. ದೇವರ ವಚನವನ್ನ ಮಾತನಾಡುವಂತದರ ಕುರಿತಾಗಿ ಇಲ್ಲಿ ನಮಗೆ ಬರೆಯಲ್ಪಟ್ಟಿದೆ. Your victory doesn't begin in your situation or your circumstances, but it begins in faith. ನಿಮ್ಮ ಜಯವಾದಂಥದ್ದು ನಿಮ್ಮ ಸಂದರ್ಭದ ನಿಮಿತ್ತವಾಗಿ ಅಥವಾ ನಿಮ್ಮ ಸನ್ನಿವೇಶಗಳನ್ನ ಅವಲಂಬಿಸಿ ನಿಮ್ಮ ಜಯವು ಕೂಡ ಇರುವುದಿಲ್ಲ, ಅದು ನಂಬಿಕೆಯಿಂದ ಒಳಗೊಂಡಿರುವಂತದ್ದಾಗಿದೆ. It all depends upon how you start your day by declaring God's word and confessing the word of God, saying that I am going to be victorious. I can do all things through Christ who strengthens me, and my God shall supply today all my needs. When you keep confessing these kind of words, I am telling you, when you going through a lack in your life, you will see and you will be an overcomer and you will be victorious for the glory of God. ಇದೆಲ್ಲವೂ ಕೂಡ ನಿಮ್ಮ ದೈನಂದಿನ ಜೀವಿತದಲ್ಲಿ ಜಯವನ್ನ ಹೊಂದುವಂತದ್ದು ನಿಮ್ಮ ಅರಿಕೆಯ ನಿಮಿತ್ತವಾಗಿದೆ. ನೀವುಗಳು ನನ್ನನ್ನ ಬಲಪಡಿಸುವಂತ ದೇವರಿಂದ ಎಲ್ಲವೂ ಸಾಧ್ಯ, ದೇವರು ನನಗೆ ದೈನಂದಿನದ ಅಗತ್ಯತೆಗಳನ್ನ ಆತನು ಒದಗಿಸುತ್ತಾನೆ ಅನ್ನುವಂತ ಅರಿಕೆಯನ್ನು ನೀವು ಮಾಡುವುದಾದರೆ ನಿಮ್ಮ ದೈನಂದಿನ ಜೀವಿತವೂ ಕೂಡ ಜಯವುಳ್ಳಂತ ಜೀವಿತವಾಗಿ ಬದಲಾಗುತ್ತೆ. Don't start your day, oh such a big problems I have, oh I have this commitment, oh I have to go, I'm going through this sickness. When you start your day with negative thoughts and negative mind saying that, oh how am I going to overcome, I'm telling you the entire day will be in your negative and you will see problems after problems in your life. ನಿಮ್ಮ ಪ್ರತಿನಿತ್ಯದ ದಿನವನ್ನ ನೀವು ಪ್ರಾರಂಭಿಸುವಾಗ ಅಯ್ಯೋ ನನಗೆ ಈ ಅಗತ್ಯತೆಗಳೆಲ್ಲ ಇದೆಯಲ್ಲ, ಅಯ್ಯೋ ನನಗೆ ಅಸ್ವಸ್ಥನಾಗಿದ್ದೇನಲ್ಲ, ನಕಾರಾತ್ಮಕವಾದಂತ ಯೋಚನೆಯೊಟ್ಟಿಗೆ ನಕಾರಾತ್ಮಕವಾದಂತ ಅರಿಕೆಯೊಟ್ಟಿಗೆ ನಿಮ್ಮ ದೈನಂದಿನ ಜೀವಿತವನ್ನ ಪ್ರಾರಂಭಿಸಬೇಡ್ರಿ. ನೀವುಗಳು ಒಂದು ಸಕಾರಾತ್ಮಕವಾದಂತ ಪದಗಳಿಂದ ನಿಮ್ಮ ದಿನವನ್ನ ಪ್ರಾರಂಭಿಸಿಕೊಳ್ಳಬೇಕು. Many of them, oh they don't know how to overcome, they keep on speaking negative. Oh how am I going to pay this loan, oh I don't have money, but my God says my God shall supply all my needs. When you speak to your problem
problems and your commitment and say, today my God shall supply all my needs, I am telling you, indeed, that day will be a miracle day, because God will provide your need according to Philippians 4:19. ದೇವರ ವಚನವು ಫಿಲಿಪ್ಪ ಪತ್ರಿಕೆ 4:19 ಪ್ರಕಾರವಾಗಿ ದೇವರು ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಆತನು ತೀರಿಸುವನಾಗಿದ್ದಾನೆ. ಆದ ಕಾರಣವಾಗಿ ನಿಮ್ಮ ದಿನವನ್ನ ನೀವು ಪ್ರಾರಂಭಿಸುವಾಗ, ಅಯ್ಯೋ ನನಗೆ ಇಷ್ಟು ಸಾಲ ಇದೆಯಲ್ಲ, ಇಷ್ಟು ನಾನು ಸಾಲ ತೀರಿಸಬೇಕಲ್ಲ ಅನ್ನುವಂಥದ್ದಾಗಿ ನಿಮ್ಮ ದಿನವನ್ನ ಪ್ರಾರಂಭಿಸಬೇಡ್ರಿ. ಯಾಕಂತಂದ್ರೆ ನಮ್ಮೆಲ್ಲರ ಅಗತ್ಯತೆಗಳನ್ನ ಪೂರೈಸುವ ದೇವರು ಎಲ್ಲವನ್ನ ಆತನು ಸಂಧಿಸುವವನಾಗಿದ್ದಾನೆ. ಆದ ಕಾರಣವಾಗಿ ಆತನ ಮೇಲೆ ಭರವಸೆವಿಟ್ಟು ನಿಮ್ಮ ದೈನಂದಿನದ ಅಗತ್ಯತೆಗಳಿಗಾಗಿ ಆತನನ್ನ ಹಾತುಕೊಳ್ಳ್ರಿ. ನೀವು ನಕಾರಾತ್ಮಕವಾದಂತ ಮಾತಿನಿಂದ ನಿಮ್ಮ ದಿನವನ್ನ ಪ್ರಾರಂಭಿಸಬೇಡ್ರಿ. ದೇವರ ಮೇಲೆ, ದೇವರು ನಮಗೆ ಎಲ್ಲವನ್ನ ಒದಗಿಸುವನು ಅನ್ನುವಂಥದ್ರ ಮೇಲೆ ನಂಬಿಕೆ ಇಟ್ಟು ಪ್ರಾರಂಭ ಮಾಡಿಕೊಳ್ಳ್ರಿ. When people go through sickness, the moment they get up in the morning because of the pain and the suffering, they will think, what is going to happen? What doctor is going to diagnose? How am I going to overcome this sickness? When you have that kind of negative thought, your sickness will increase, but it will not decrease in your body. ಅನೇಕರು ಕೂಡ ಅನಾರೋಗ್ಯದಲ್ಲಿರುವಾಗ ಪ್ರತಿನಿತ್ಯ ಅವರು ಎದ್ದೇಳುವಾಗ ಅವರಿಗೆ ಉಂಟಾಗುವಂತ ನೋವಿನ ನಿಮಿತ್ತವಾಗಿ, ಅವರಿಗಿರುವಂತ ಅಸ್ವಸ್ಥತೆಯ ನಿಮಿತ್ತವಾಗಿ ಅವರ ಅನಿಸಿಕೆ ಈ ರೀತಿಯಾಗಿರುತ್ತೆ. ವೈದ್ಯರು ಯಾವ ಆಲೋಚನೆಯನ್ನ ಕೊಡುತ್ತಾರೆ, ವೈದ್ಯರು ಯಾವ ರೀತಿಯಾಗಿ ನನಗೆ ಅವರು ಆಲೋಚನೆ ಸಲಹೆಯನ್ನ ಕೊಡಬಲ್ಲರು ಅನ್ನುವಂತ ಯೋಚನೆಯೊಟ್ಟಿಗೆ ಅವರು ದೈನಂದಿನ ಪ್ರಾರಂಭವನ್ನ ಮಾಡಿಕೊಳ್ಳುವಂತವರಾಗಿದ್ದಾರೆ. ಆದ್ರೆ ಅದು ಮಾಡುವಂಥದ್ದು ಬೇಕಿಲ್ಲ, ದೇವರ ಮೇಲೆ ಅವಲಂಬಿಸಿಕೊಳ್ಳುವ. But instead of that, when you declare, my God has created every organ in my body to function normal, no sickness can come in my body, any sickness it is there in my body, by the wounds of Lord Jesus Christ of Nazareth I have been healed, because Jesus has already paid the price and he has taken all my sickness on his head, and I am free, and I will be free from all my sickness by the blood of Jesus Christ. ಬದಲಿಗೆ ಪ್ರತಿನಿತ್ಯವೂ ಕೂಡ ನೀವು ಘೋಷಣೆ ಮಾಡ್ರಿ, ನನ್ನ ಶರೀರದಲ್ಲಿರುವಂತಹ ಪ್ರತಿಯೊಂದು ಅಂಗಾಂಗಗಳನ್ನ ಸೃಷ್ಟಿ ಮಾಡಿರುವಂತ ದೇವರು ಆತನಾಗಿದ್ದಾನೆ. ಆತನ ವಾಕ್ಯವು ಕೂಡ ಹೇಳುತ್ತೆ, ಆತನ ಗಾಯಗಳಿಂದ ನಾವು ಗುಣವಾಗಿದ್ದೇವೆ ಎನ್ನುವಂಥದ್ದು. ನೀವು ಪ್ರತಿನಿತ್ಯವೂ ಕೂಡ ದೇವರು ಈ ಶರೀರವನ್ನ ಸೃಷ್ಟಿ ಮಾಡಿದ್ದಾನೆ, ನನ್ನ ಅಂಗಾಂಗಗಳು ಸರಿಯಾಗಿ ಸಕ್ರಿಯಗೊಳ್ಳುವಂತದ್ದಾಗಿದೆ, ಯಾವ ಅನಾರೋಗ್ಯವೂ ಕೂಡ ನನ್ನನ್ನ ಬೀಳಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಒಂದು ದೃಢತೆಯಿಂದ ನಿಮ್ಮ ದಿನವನ್ನ ಪ್ರಾರಂಭಿಸಿಕೊಳ್ಳಿರಿ. When you go through problems in your life, Deuteronomy 28:1-14 speaks about the blessings of God. Everything it is written, as you obey the Lord, I'm telling you, when you declare it every day and confess it, I'm telling you, you will never see failure, you will never see those mountains in your life, but you will be an overcomer and you will be victorious for the glory of God. ನಿಮ್ಮ ಜೀವಿತಗಳಲ್ಲಿ ಸೋಲುವಿಕೆ, ಸಮಸ್ಯೆಗಳು ಬರುವಾಗ ಈ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1-14 ವಾಕ್ಯಗಳಲ್ಲಿರುವಂತಹ ಆಶೀರ್ವಾದಗಳನ್ನ ನೀವು ಘೋಷಣೆ ಮಾಡ್ರಿ. ಅಲ್ಲಿ ವಾಕ್ಯ ಹೇಳುತ್ತೆ, ವಾಕ್ಯಕ್ಕೆ ವಿಧೇಯರಾಗುವಂತವರಿಗೆ ಕೊಡಲ್ಪಡುವಂತ ಆಶೀರ್ವಾದದ ಕುರಿತಾಗಿ ಆ ಆಶೀರ್ವಾದವನ್ನ ತೆಗೆದುಕೊಳ್ಳ್ರಿ, ಅದನ್ನ ಅರಿಕೆ ಮಾಡ್ರಿ, ಎಲ್ಲವನ್ನ ಜಯಿಸಿರಿ, ಜಯಭರಿತವಾದಂತ ಜೀವಿತವನ್ನ ಜೀವಿಸಲಿಕ್ಕೆ ಮುಂದಾಗ್ರಿ. Start your day with confession of the word to your situation. It all depends upon how you speak to your problem, like how Jesus spoke to those temptations when the Satan tempted Jesus. In the same way, when you go through problem, speak to the problem with the word of God, and start your day with the word of God, declaring to it, and I'm telling you, you will never see defeat, but you will be victorious. ನಿಮ್ಮ ಜೀವಿತಗಳ ಪ್ರಾರಂಭದಲ್ಲೂ ಕೂಡ ಪ್ರತಿ ದಿನವನ್ನ ನೀವು ಪ್ರಾರಂಭಿಸುವಾಗ ನಿಮ್ಮ ಸಂದರ್ಭವನ್ನ ನೋಡಿ, ನಿಮ್ಮ ಸಮಸ್ಯೆಗಳನ್ನ ನೋಡಿ, ದೇವರ ವಚನವನ್ನ ಇಟ್ಟು ಅದನ್ನ ಘೋಷಣೆ ಮಾಡಿ ನಿಮ್ಮ ದಿನವನ್ನ ಪ್ರಾರಂಭಿಸಿರಿ. ದೇವರ ವಚನದಲ್ಲಿ ಯಾವ ರೀತಿಯಾಗಿ ಯೇಸು ಸ್ವಾಮಿಯು ಕೂಡ ಆ ಶೋಧನೆಯನ್ನ ಜಯಿಸಿ ಬಂದಿದ್ದಾರೋ ಅದೇ ಪ್ರಕಾರವಾಗಿ ವಾಕ್ಯವನ್ನ ಇಟ್ಟು ನಾವು ಮಾತನಾಡುವಾಗ ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ಜಯದ ಕಾರ್ಯಗಳನ್ನ ಕೂಡ ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. When you get up in the morning, you can see so many things coming in front of you, but when you sit in the presence of God and fellowship with the Holy Spirit, I'm telling you, the problem what you go through, the Holy Spirit will direct you to overcome those situations, because Jesus said, I am giving you my comforter and he will direct you in every path, in every direction in your life. That's what Jesus said when he was there in this world. ನೋಡ್ರಿ, ಯೇಸು ಸ್ವಾಮಿ ಈ ಭೂಲೋಕದಲ್ಲಿರುವಾಗ ಆತನು ಹೇಳಿದಂತ ಮಾತುಗಳನ್ನ ನೆನಪಿಗೆ ತಂದುಕೊಳ್ಳಿರಿ. ನಾನು ನಿಮಗೆ ಸಹಾಯಕನನ್ನ ಕಳುಹಿಸುವೆನು, ಆತನು ನೀವು ನಡೆಯಬೇಕಾದಂತ ಎಲ್ಲಾ ಕಾರ್ಯಗಳನ್ನು ಕೂಡ ನಿಮಗೆ ಬೋಧಿಸಿ ನಿಮಗೆ ಸಹಾಯ ಮಾಡುವನು ಅನ್ನುವಂತ ವಾಕ್ಯವನ್ನ ನೆನಪು
ಮಾಡಿಕೊಳ್ಳಿರಿ. ನೀವು ಪ್ರತಿನಿತ್ಯ ಎದ್ದೇಳುವಾಗ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಡ್ರಿ, ಸಮಸ್ಯೆಗಳನ್ನ ಗಮನಿಸಬೇಡ್ರಿ. ದೇವರ ಪ್ರಸನ್ನತೆಯಲ್ಲಿ ಕುಳಿತು ಪವಿತ್ರಾತ್ಮನ ಮಾರ್ಗದರ್ಶನಕ್ಕಾಗಿ ಪರಿಶುದ್ಧಾತ್ಮನ ಒಂದು ಸ್ನೇಹ ಭಾವಕ್ಕಾಗಿ ಕಾದಿದ್ದು ಆತನ ಮಾರ್ಗದರ್ಶನದಲ್ಲಿ ನಡೆಯಿರಿ. When you depend on God and the Holy Spirit, which God will direct us through the power of the Holy Spirit, God will lead us into the right direction, and God will release those words for you to speak it out, because you are led by the Spirit of God, and the Holy Spirit will try to teach you to hold on to those words and to declare those words to your situation where you can see victory in your life. ನೀವುಗಳು ಕೂಡ ನಿಮ್ಮ ದೈನಂದಿನ ಜೀವಿತವನ್ನ ದೇವರ ಪ್ರಸನ್ನತೆಯಲ್ಲಿ ಕಾದಿರುವಾಗ ಆ ಪರಿಶುದ್ಧಾತ್ಮನು ದೇವರ ವಚನವನ್ನ ನಿಮಗೆ ಮನವರಿಕೆ ಮಾಡಿ ಆ ವಾಕ್ಯವನ್ನ ಘೋಷಿಸುವುದಕ್ಕೆ ನಿಮಗೆ ಸಹಾಯ ಮಾಡುವಂತವನಾಗಿದ್ದಾನೆ. ಆ ವಾಕ್ಯವನ್ನ ನೀವು ಘೋಷಣೆ ಮಾಡುವಾಗ ಪವಿತ್ರಾತ್ಮನ ಸಹಾಯದೊಟ್ಟಿಗೆ ನೀವು ನಿಮ್ಮ ಜೀವಿತವನ್ನ ಪ್ರಾರಂಭಿಸುವಾಗ ನೀವುಗಳು ಕೂಡ ಜಯಭರಿತವಾದಂತಹ ಜೀವಿತವನ್ನ ಮುನ್ನಡೆಸಲಿಕ್ಕಾಗುತ್ತೆ. Start your day with the fellowship with the Holy Spirit. ಪರಿಶುದ್ಧಾತ್ಮನ ಸಹಭಾಗಿತ್ವದಲ್ಲಿ ನಿಮ್ಮ ದಿನವನ್ನ ಪ್ರಾರಂಭಿಸಿಕೊಳ್ಳಿರಿ. Romans 8:14 says, ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತೆ, those who are led by the Spirit of God are the children of God. ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರೇ ದೇವರ ಮಕ್ಕಳು. Many of them, they get up and they use their mind, they use their flesh. Oh, I have to go through this, only I can go and do this. And I'm telling you, when you have that kind of mentality, thinking that oh, I can do and I have to do it, when you use your flesh, you will see defeat in your life. But when you are led by the Holy Spirit, the Holy Spirit will lead you in the right way, and you will, because you are the children of the Most High God. ನೋಡ್ರಿ, ಅನೇಕರು ಕೂಡ ತಮ್ಮ ದಿನದಲ್ಲಿ ಬೆಳಗಿನ ಸಮಯದಲ್ಲಿ ಎದ್ದ ನಂತರವಾಗಿ ಅವರ ಯೋಚನೆ ಯಾವ ರೀತಿಯಾಗಿರುತ್ತೆ, ನಾನು ಇದನ್ನ ಮಾಡುತ್ತೇನೆ, ನಾನು ಇದನ್ನ ಮಾಡಬೇಕು ಅನ್ನುವಂತ ಆಲೋಚನೆ ಮೇಲೆ ತಮ್ಮ ದಿನವನ್ನ ಪ್ರಾರಂಭಿಸ್ತಾರೆ. ಆದ್ರೆ ನಾನು ಹೇಳಬಲ್ಲೆ, ದೇವರಾತ್ಮನ ಸಹಾಯದೊಟ್ಟಿಗೆ ನೀವು ನಿಮ್ಮ ದಿನವನ್ನ ಪ್ರಾರಂಭಿಸಿಕೊಳ್ಳುವಾಗ ಆತನನ್ನ ಸಂಪೂರ್ಣವಾಗಿ ಹಾತುಕೊಳ್ಳುತ್ತೀರಾ. ಆತನು ನಿಮಗೆ ಮಾರ್ಗದರ್ಶನವನ್ನ ಕೊಡುತ್ತಾನೆ. When you are led by the Holy Spirit, you are the children of the Most High God, because the Holy Spirit will lead you to the right direction, and you will never see failure, you will never see defeat in your life. ನೀವು ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವುದಾದರೆ ನೀವುಗಳು ಉನ್ನತನಾದಂತ ದೇವರ ಮಕ್ಕಳಾಗಿರ್ತೀರಾ. ಎಂದಿಗೂ ಕೂಡ ನಿಮ್ಮ ಜೀವಿತದಲ್ಲಿ ಸೋಲುವಿಕೆಯನ್ನ, ಸಮಸ್ಯೆಯನ್ನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಪರಿಶುದ್ಧಾತ್ಮನ ಮುಖಾಂತರವಾಗಿ ನೀವುಗಳು ನಡೆಸಲ್ಪಡುವಂತವರಾಗಿರ್ತೀರಿ. Your victory comes from the divine guidance. ಈ ಒಂದು ಜಯವಾದಂತದ್ದು ದೈವಿಕವಾದಂತ ಮಾರ್ಗದರ್ಶನದ ಮುಖಾಂತರ ಬರುವಂತದ್ದಾಗಿದೆ. Many times when we go through so many problems, we need to learn to sit in the presence of God, closing our eyes and speaking in the Spirit of God, speaking in tongues. And when you pray in the Spirit and listen to God's direction, I am telling you, every mountains what you go through in your life, you can be able to move it out very easily, and you can defeat those problems, and you can be able to overcome all the situation what you go through in your lives. ನೀವುಗಳು ಕೂಡ ನಿಮ್ಮ ದೈನಂದಿನ ಜೀವಿತದಲ್ಲಿ ನೀವು ಪ್ರತಿ ಬಾರಿಗೆ ದೇವರ ಪ್ರಸನ್ನತೆಯಲ್ಲಿ ಕುಳಿತು ದೇವರಾತ್ಮನಿಂದ ಪ್ರಾರ್ಥನೆ ಮಾಡ್ರಿ. ದೇವರಾತ್ಮನನ್ನ ಬಯಸಿ ನೀವು ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಾ ಮುನ್ನುಗ್ಗುವುದಾದರೆ ನಿಮ್ಮ ಜೀವಿತದಲ್ಲಿ ಬರುವಂತ ಎಲ್ಲಾ ಸಮಸ್ಯೆಗಳನ್ನ, ಆಯುಧಗಳನ್ನ ನೀವು ಸೋಲಿಸಿ ಮುಂದೆ ಜಯಭರಿತದ ಜೀವಿತವನ್ನ ನಡೆಸುವುದಕ್ಕೆ ನಿಮಗೆ ಸಹಕಾರವಾಗುತ್ತೆ. The Holy Spirit will helps us to avoid unnecessary wrong decision, unnecessary battles, unnecessary kind of tensions in our life, because you are led by the Holy Spirit, the Spirit of God. ಈ ಪರಿಶುದ್ಧಾತ್ಮನಿಂದ ನೀವು ನಡೆಸಲ್ಪಡುವಾಗ, ಪರಿಶುದ್ಧಾತ್ಮ ನಿಮ್ಮನ್ನ ನಡೆಸುವಾಗ ನಿಮ್ಮಲ್ಲಿ ಬರುವಂತ ಅನಗತ್ಯವಾದಂತ ಹೋರಾಟವನ್ನ, ಬೇಡವಾದಂತ ತೀರ್ಮಾನಗಳಿಂದ ಆತನು ನಿಮ್ಮನ್ನ ತಪ್ಪಿಸುವಂತವನಾಗಿದ್ದಾನೆ. ಯಾಕಂತಂದ್ರೆ ನೀವು ದೇವರಾತ್ಮನಿಂದ ನಡೆಸಲ್ಪಡುವಂತವರಾಗಿರ್ತೀರಿ. Today, whatever situation you might be going through in your life, learn to practice in the presence of God by speaking in tongues. Even though those mountains you might be seeing it is as big as the problems what you are going through as mountains in your life, but keep it at the feet of God and learn to pray in the Spirit, worship God, and wait upon the Lord. As you wait upon the Lord, the Holy Spirit will direct your path. Through the Holy Spirit, you will be able to overcome every situations in your life. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಬೆಟ್ಟದೋಪಾದಿಯಲ್ಲಿ ಇರುವಂತಹ ಸಮಸ್ಯೆಗಳನ್ನು ನೀವು ಎದುರಿಸಿದಿರಬಹುದು, ಬೆಟ್ಟದೋಪಾದಿಯಲ್ಲಿ
ವಿರುದ್ಧವಾಗಿರುವಂತಹ ಹೋರಾಟವನ್ನ ನೀವು ಎದುರಿಸ್ತಿರಬಹುದು. ಆದ್ರೆ ದೇವರ ಆತ್ಮನಿಂದ ನೀವು ಪ್ರಾರ್ಥನೆ ಮಾಡ್ರಿ, ಪ್ರತಿನಿತ್ಯ ಆರಾಧಿಸುವಂತವರಾಗಿ, ಅನ್ಯ ಭಾಷೆಗಳ ಮುಖಾಂತರ ಪ್ರಾರ್ಥಿಸುವಂತವರಾಗಿರ್ರಿ. ಆದ ಕಾರಣ ದೇವರ ಆತ್ಮನು ಆ ಎಲ್ಲಾ ಬೆಟ್ಟದೋಪಾದಿಯಲ್ಲಿರುವಂತಹ ಸಮಸ್ಯೆಗಳನ್ನ ಆತನು ಬೀಳಿಸಿ ನಿಮ್ಮನ್ನ ಮುಂದೆ ನಡೆಸುವಂತವರಾಗಿರ್ತಾರೆ. Your day will be led by the power of the Holy Spirit instead of all those tensions what you go through which you cannot overcome it. But when you put it in the hand of God and led by the Holy Spirit, I'm telling you, you will never see defeat, you will see victory in your life. ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನು ನಿಮ್ಮನ್ನ ಮುನ್ನಡೆಸುವುದಾದರೆ ನಿಮ್ಮಲ್ಲಿ ಉಂಟಾಗುವಂತ ಒತ್ತಡಗಳಿಂದ ನೀವು ಜಯಭರಿತರಾಗಿ ನಿಮ್ಮ ಜೀವಿತವು ಕೂಡ ಜಯದಿಂದ ಮುನ್ನಡೆಸಲ್ಪಡುವಂತದಾಗಿರುತ್ತೆ. Let's pray right now. ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಪ್ರಾರ್ಥಿಸುವ. Today, whatever situation, what kind of situation you might be going through in your life, I'm telling you, start your day with victory through the word of God and through the power of the Holy Spirit for its direction to go through in your life. ಎಂದಿಗೂ ಕೂಡ ನಿಮ್ಮ ಜೀವಿತದಲ್ಲಿ ಯಾವೆಲ್ಲ ಸವಾಲುಗಳನ್ನ, ಯಾವೆಲ್ಲ ಸಮಸ್ಯೆಗಳನ್ನ ನೀವು ಎದುರಿಸ್ತಿದ್ದೀರಾ, ಇಂದಿಗೆ ನೀವು ತಿಳಿದುಕೊಳ್ಳಬೇಕಾದಂಥದ್ದು ದೇವರಿಂದ ಪವಿತ್ರಾತ್ಮನ ನಡೆಸುವಿಕೆಯಿಂದ ನಿಮಗೆ ಜಯಭರಿತ ಜೀವಿತವನ್ನ ನಡೆಸುವುದಕ್ಕೆ ಅದು ಸಾಧ್ಯವಾಗುತ್ತೆ. Because you are the child of the Most High God and you have the authority in your mouth through the word of God. When you speak the word to your mountains, I am telling you, you can be able to move your mountains through the power of the Holy Spirit. ಯಾಕಂತಂದ್ರೆ ನೀವುಗಳು ದೇವರ ಮಕ್ಕಳಾಗಿದ್ದೀರಾ. ಆದ ಕಾರಣವಾಗಿ ನೀವು ದೇವರ ವಾಕ್ಯಗಳನ್ನ ನಿಮ್ಮ ಬಾಯಿಂದ ಅರಿಕೆ ಮಾಡಿ ನೀವು ಪ್ರಾರ್ಥನೆ ಮಾಡುವಾಗ ಆ ಬೆಟ್ಟದೋಪಾದಿಯಲ್ಲಿರುವಂತಹ ಸಮಸ್ಯೆಗಳು, ಬೆಟ್ಟದೋಪಾದಿಯಲ್ಲಿರುವಂತಹ ನಿಮ್ಮ ಸನ್ನಿವೇಶಗಳು ಎಲ್ಲವೂ ಕೂಡ ಬದಲಾಗುವಂತದಾಗಿದೆ. ನೀವುಗಳು ಜಯವಾಗಿ ಮುಂದೆ ಹೋಗುವಂತವರಾಗಿರ್ತೀರಿ. Let's pray right now. ನಾವೆಲ್ಲರಿಗೂ ಕೂಡ ಪ್ರಾರ್ಥಿಸುವ. Father, we heard about how to start our day, oh God. ತಂದೆಯೇ, ಹೇಗೆ ನಮ್ಮ ದಿನವನ್ನ ಪ್ರಾರಂಭಿಸಬೇಕು ಅನ್ನುವಂಥದ್ದನ್ನ ನಾವು ಕೇಳಿಸಿಕೊಂಡಿದ್ದೇವೆ. All these days we were starting our day with all those problems what we were seeing, and we were speaking negative because of all those problems. But today, Lord, we have learned that how to speak to our problems through the word of God. ದೇವರೇ, ಇದುವರೆಗೂ ಕೂಡ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನೋಡಿ ನಮ್ಮ ದಿನವನ್ನ ಪ್ರಾರಂಭಿಸಿದೆವು. ಆದ್ರೆ ಇಂದಿಗೆ ನಾವು ಯಾವ ರೀತಿಯಾಗಿ ನಮ್ಮ ದಿನವನ್ನ ಪ್ರಾರಂಭಿಸಬೇಕು ಅನ್ನುವಂತ ವಚನಗಳನ್ನ ನಾವು ಕೇಳಿಕೊಂಡಿದ್ದೇವೆ. Holy Spirit, we depend on you for the direction. We depend on you for you to, Lord, teach us how to overcome those situations what we are going through in our lives. ಪರಿಶುದ್ಧಾತ್ಮನೇ, ನಾವು ನಿಮ್ಮನ್ನ ಹಾತುಕೊಳ್ಳುವಂತದನ್ನ ನಾವು ಕಲಿತುಕೊಂಡಿದ್ದೇವೆ. ನಮ್ಮ ಜೀವಿತಗಳಲ್ಲಿ ಹೇಗೆ ನಾವು ನಡೆಯಬೇಕು ಅನ್ನುವಂತ ಮಾರ್ಗದರ್ಶನವನ್ನ ನಮ್ಮೆಲ್ಲರಿಗೂ ಕೂಡ ಕೊಡ್ರಿ ಸ್ವಾಮಿ. We believe that we are the children of the Most High God, and Jesus left heaven, came down to this earth. He died for us. He was buried for us. On the third day, God rose him again, and we believe that he is alive to release us from all those problems what we are going through in our life. ದೇವರೇ, ನಾವು ನಂಬುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನು ಆ ಪರಲೋಕದ ಉನ್ನತ ಸಿಂಹಾಸನವನ್ನ ಬಿಟ್ಟು ಆತನು ಭೂಲೋಕಕ್ಕೆ ಇಳಿದು ಬಂದು ನಮಗೋಸ್ಕರ ಆತನು ಶ್ರಮೆ ಪಟ್ಟು ಶಿಲುಬೆಯನ್ನ ಹೊತ್ತು ಆತನು ಶಿಲುಬೆ ಮೇಲೆ ಸತ್ತು ಮೂರನೇ ದಿನ ಆತನು ಹೇಳಿದ ಮೇರೆಗೆ ಪುನರುತ್ಥಾನವನ್ನ ಹೊಂದಿ ಇಂದಿಗೆ ಆತನು ಜೀವಂತವಾಗಿದ್ದಾನೆ ಅನ್ನುವಂಥದ್ದನ್ನ ನಾವು ನಂಬುತ್ತೇವೆ. ಆತನ ಬಲವು ಎಲ್ಲ ಸಮಸ್ಯೆಗಳನ್ನ ಬದಲಾಯಿಸುವಂತದ್ದಾಗಿದೆ. The mountains what I am going through in my life I cannot overcome, but Jesus, when you come into my life, oh God, these mountains can be leveled in my life, oh God. ದೇವರೇ, ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುತ್ತಿರುವಂತ ಈ ಪರ್ವತಗಳನ್ನ ನಾವು ದಾಟಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಬಲವಾದಂಥದ್ದು ಇದೆಲ್ಲವನ್ನ ಬದಲಾಯಿಸಿ ದೇವರೇ ನಾವು ಮುನ್ನಡೆಯುವಂತೆ, ಈ ಪರ್ವತವನ್ನ ದಾಟುವಂತೆ ನಮಗೆ ಸಹಾಯ ಮಾಡುವಂತದ್ದಾಗಿದೆ. Jesus, come into my life. ಯೇಸುವೇ, ನಮ್ಮ ಜೀವಿತದಲ್ಲಿ ಬನ್ನಿರಿ. As my Lord and Savior. ನನ್ನ ಕರ್ತನು, ನನ್ನ ರಕ್ಷಕನಾಗಿಯೂ ಬನ್ನಿರಿ. So that I can defeat all those problems what I am going through the word and through the direction of the Holy Spirit of God. ಹಾಗಾಗಿ ನಾನು ಹಾದು ಹೋಗುತ್ತಿರುವಂತಹ ಸಮಸ್ಯೆಗಳು, ಸಂದರ್ಭಗಳನ್ನ ಈ ವಾಕ್ಯಗಳ ಮುಖಾಂತರ ಪರಿಶುದ್ಧಾತ್ಮನ ಬಲದ ನಿಮಿತ್ತವಾಗಿ ಎಲ್ಲವನ್ನ ದಾಟುವುದಕ್ಕೆ ನನಗೆ ಸಹಾಯ I ಮಾಡಿ. want to be your child. ನಾನು ನಿನ್ನ ಮಗನಾಗಿರಬೇಕು. In Jesus' name. ಯೇಸುವಿನ ನಾಮದಲ್ಲಿ. Amen. Amen. If you have made this prayer with me, I'm telling you, get ready. You can be an overcomer. Start your day with victory through the word of God in your life. ಈ ಪ್ರಾರ್ಥನೆಯನ್ನು ನನ್ನೊಟ್ಟಿಗೆ ಸೇರಿ ನೀವು ಮಾಡಿರುವುದಾದರೆ ಸಿದ್ಧರಾಗಿರಿ. ನೀವುಗಳು ಕೂಡ ಜಯಭರಿತವಾದಂತಹ ಜೀವಿತವನ್ನ ನಿಮ್ಮ ಜೀವಿತಗಳಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. Jesus loves you all. ಯೇಸು ನಿಮ್ಮೆಲ್ಲರನ್ನು ಪ್ರೀತಿಸುವವನಾಗಿದ್ದಾನೆ. Jesus Christ is our Lord. ಯೇಸು ಕ್ರಿಸ್ತನು ನಮ್ಮ ರಕ್ಷಕನೂ ಆಗಿದ್ದಾರೆ. Amen.